ಹಾಯ್, ಎಲ್ಲರಿಗೂ ನಮಸ್ಕಾರ. ನಾನಿವತ್ತು ಸನ್ ಕಾರ್ಡ್ ಬಗ್ಗೆ ಮಾತಾಡ್ತಾ ಬರ್ತೀನಿ. ಇವಾಗ ಈ ಸನ್ ಕಾರ್ಡ್ ಬಂದ್ಬಿಟ್ಟು ಯಾವ ಪ್ಲಾನೆಟರಿ ಸೈನ್ಸ್ಗೆ ರೆಸನೇಟ್ ಆಗುತ್ತೆ ಅಂತ ನೀವು ಅರ್ಥ ಮಾಡ್ಕೋಬೋದು. ಇನ್ನು ಆಸ್ಟ್ರಾಲಜಿ ಅಂದರೆ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಈ ಸನ್ ಅಂದರೆ ಸೂರ್ಯ ಕಾರ್ಡ್ನ ನೀವು ಯಾವುದಕ್ಕೆ ರೆಸನೇಟ್ ಮಾಡ್ಬೋದು ಅಂತ ಅಂದರೆ ಈ ಸೂರ್ಯ ಕಾರ್ಡ್ನ ನೀವು ಸನ್ ಝೋಡಿಯಾಕ್ ಸೈನ್ಸ್ ಆಸ್ಟ್ರಾಲಜಿ ಬೆಲ್ಟಲ್ಲಿ ರೆಸನೇಟ್ ಮಾಡ್ಬೋದು. ಸೂರ್ಯ ರಾಶಿಗಳು ಯಾವುದು? ಲಿಯೋ. ಈ ಲಿಯೋ ರಾಶಿಗೆ ನೀವು ಈ ಸನ್ ಕಾರ್ಡ್ನ ರೆಸನೇಟ್ ಮಾಡ್ಬೋದು. ಲಿಯೋ ಅಂತ ಅಂದರೆ ಸಿಂಹ ರಾಶಿ ಅಂತ ನೀವು ಅರ್ಥ ಮಾಡ್ಕೋಬೋದು. ಇವಾಗ ಈ ಸನ್ ಕಾರ್ಡ್ ಅಂತ ನೀವು ಹೆಂಗೆ ಕಂಡುಹಿಡಿತೀರಾ? ಕ್ಲಿಯರ್ ಆಗಿ ಕೆಳಗಡೆ ದ ಸನ್ ಅಂತ ಬರ್ತಿರುತ್ತೆ. ಸೊ ಇದರಿಂದ ನೀವು ಇದು ದ ಸನ್ ಕಾರ್ಡ್ ಅಂತ ಕಂಡುಹಿಡಿಬೋದು. ಇಲ್ಲ ಅಂತಂದರೆ ನೀವು ಈ ಥರ ಒಂದು ಮಗು ಕುದುರೆ ಮೇಲೆ ಓಡ್ತಾ ಇರೋ ಥರ, ಕುದುರೆನ ಓಡಿಸ್ತಾ ಇರೋ ಥರ, ಮತ್ತು ಸೂರ್ಯ ಮತ್ತು ಸೂರ್ಯಕಾಂತಿ, ಸೂರ್ಯಂದು ಹೂಗಳು, ಸೂರ್ಯಕಾಂತಿ ಅವೆಲ್ಲ ನೋಡಿದಾಗ ನಿಮಗೆ ಗೊತ್ತಾಗುತ್ತೆ ಇದು ಸೂರ್ಯನ ಕಾರ್ಡ್, ದ ಸನ್ ಕಾರ್ಡ್ ಅಂತ. ಆಯಿತಾ? ಇವಾಗ ಯಾವಾಗಲೇ ನೀವು ರೀಡಿಂಗ್ ಮಾಡುವಾಗ ಈ ಸನ್ ಕಾರ್ಡ್ ಬಂದರೆ ಇದು ತುಂಬಾ ಶುಭಕರವಾದ ಕಾರ್ಡ್, ಅಂದರೆ ವೆರಿ ಪಾಸಿಟಿವ್ ಕಾರ್ಡ್. ಇದನ್ನು ನೀವು ಎಸ್ ಕಾರ್ಡ್ ಅಂತ ಅರ್ಥ ಮಾಡ್ಕೋಬೋದು. ಆಯಿತಾ? ಈ ಸನ್ ಕಾರ್ಡ್ ನೀವು ಇಲ್ಲಿ ನೋಡ್ಬೋದು. ಇಲ್ಲಿ ಏನೆಲ್ಲ ನೀವು ಅಬ್ಸರ್ವ್ ಮಾಡ್ಬೋದು. ಒಂದು ಮಗು ಎಷ್ಟು ಖುಷಿಯಾಗಿ ಕುದುರೆನ ಓಡಿಸ್ತಾ ಇದೆ, ಸೂರ್ಯಕಾಂತಿ ಎಲ್ಲ ಸೂರ್ಯನ ಕಡೆ ತಿರುಗಿ ನೋಡ್ತಾ ಇದೆ, ಸೂರ್ಯನು ಕೂಡ ತುಂಬ ಖುಷಿಯಾಗಿದ್ದಾನೆ ಅಲ್ವಾ? ಇದನ್ನ ಅರ್ಥ ಮಾಡ್ಕೋಬೇಕು. ಇದು ಒಂದು ತುಂಬ ಒಳ್ಳೆ ಖುಷಿಯಾದ ಕಾರ್ಡು. ಇದು ಯಾವಾಗಲೇ ಒಂದು ರೀಡಿಂಗಲ್ಲಿ ಬಂದ್ರೂ ನೀವು ಏನರ ಬಗ್ಗೆನೇ ಕೇಳ್ತಾ ಇದ್ರು ಅದರಲ್ಲಿ ಒಂದು ತುಂಬ ಸಕ್ಸಸ್ ಇದೆ, ತುಂಬ ಒಂದು ಉನ್ನತವಾದ ಒಂದು ಸಕ್ಸಸ್ ಇದೆ ಅದರಲ್ಲಿ, ಮತ್ತು ಒಂದು ತುಂಬ ಖುಷಿಯಾಗುವಂಥ ಒಂದು ವಿಚಾರ ಇದೆ ಅದರಲ್ಲಿ. ಅದು ನಿಮ್ಗೆ ತುಂಬ ಖುಷಿ ಕೊಡುತ್ತೆ. ಇದು ಒಂದು ತುಂಬ ಒಳ್ಳೆ ಶುಭ ಸಂಕೇತನ ಕೊಡುವಂಥ ಕಾರ್ಡು. ಎಲ್ಲ ಪಾಸಿಟಿವ್, ಒಂಥರ ಶುಭ ಮಂಗಲಕಾರ್ಯ ಅಂತ ಅಂತಾರಲ್ಲ, ಆ ಥರ ಒಂದು ಶುಭ ಮಂಗಲಕಾರವಾದ ಕಾರ್ಡ್ ಇದು. ಅರ್ಥ ಆಯ್ತಾ? ಮತ್ತು ಇದು ಯಾವುದೇ ರೀಡಿಂಗ್ ಮಾಡುವಾಗಲೂ ಬಂದು ತುಂಬ ಪಾಸಿಟಿವ್ ಕಾರ್ಡ್. ಇಲ್ಲಿ ಸೂರ್ಯನಲ್ಲಿ ನೀವೇನಾದರೂ ಒಂದು ಖಿನ್ನತೆನ, ನೆಗೆಟಿವ್ನ ನೋಡ್ಬೋದಾ? ಖಂಡಿತವಾಗ್ಲೂ ಇಲ್ಲ. ಹಾಗಾಗಿ ಯಾವಾಗಲೇ ಇನ್ ಬಿಟ್ವೀನ್ ಏನೇ ನೆಗೆಟಿವ್ ರೀಡಿಂಗ್ಸಲ್ಲೂ ಈ ಸೂರ್ಯ ಕಾರ್ಡ್ ಬಂದರೆ ಇದೊಂಥರ ಸನ್ ಅಂದರೆ ವೆರಿ ಬ್ರೈಟ್ ಕೊಡೋಂಥ ಕಾರ್ಡ್. ಬಿಕಾಸ್ ಸೂರ್ಯ ಎಲ್ಲೇ ಯಾವುದೇ ಜಾಗದಲ್ಲಿ ಭೂಮಿ ಮೇಲೆ ಬಿದ್ದೂ ಸೂರ್ಯ ಅದನ್ನು ಬ್ರೈಟ್ ಮಾಡ್ತಾನೆ. ಜ್ಯೋತಿಷ್ಯ ಶಾಸ್ತ್ರದಲ್ಲೂ ಅಷ್ಟೇ, ಸೂರ್ಯ ಯಾವುದೇ ಗ್ರಹದ ಜೊತೆ ಇದ್ರೂ ಆ ಗ್ರಹದ್ದು ಒಂದು ಮೌಲ್ಯತೆನ ಜಾಸ್ತಿ ಮಾಡ್ತಾನೆ. ಸೂರ್ಯ ಎಲ್ಲೇ ಇದ್ರೂ ಅಲ್ಲಿ ಒಂದು ಬೆಳಕು ಕೊಡ್ತಾನೆ. ಅದೇ ಥರನೇ ಇದು. ಅರ್ಥ ಆಯ್ತಾ? ಇದು ಒಂದು ಚೂರು ನೆಗೆಟಿವ್ ಖಿನ್ನತೆ ಏನೂ ತೋರಿಸಲ್ಲ. ವೆರಿ ಪಾಸಿಟಿವ್ ಕಾರ್ಡ್ ಅಂತ ನೀವು ಅರ್ಥ ಮಾಡ್ಕೋಬೇಕು. ಇಲ್ಲಿ ತುಂಬ ಒಂದು ಸ್ವತಂತ್ರತೆನೂ ತೋರಿಸುತ್ತೆ, ಫ್ರೀಡಮ್ನ ತೋರಿಸುತ್ತೆ. ಒಂದು ತುಂಬ ಒಂದು ಖುಷಿ ಅಂದರೆ ಏನು ಅಂದರೆ ಒಂಥರ ಎಂಜಾಯ್ ಮಾಡೋಂಥದ್ದು, ಫನ್ ಇರೋ ಅಂಥದ್ದು, ಆ ಥರ ತೋರಿಸುತ್ತೆ. ಮತ್ತು ಒಂದು ಸೀಸನ್ ನೀವು ಅರ್ಥ ಮಾಡ್ಕೋಬೇಕಂದ್ರೆ ಒಂದು ಋತು, ಯಾವ ಋತು ತೋರಿಸುತ್ತೆ ಅಂತ ಅಂದರೆ ಇದು ಸಮ್ಮರ್ ಅಂತ ಅಂದರೆ ಈಗ ಒಂದು ಜಾನ್, ಫೆಬ್, ಮಾರ್ಚ್, ಏಪ್ರಿಲ್ ಆ ಥರ ಟೈಮ್ ಅಂತ ನೀವು ಅರ್ಥ ಮಾಡ್ಕೋಬೋದು. ಆಯಿತಾ? ಇದು ಒಂಥರ ಕಾನ್ಫಿಡೆನ್ಸ್ನು ತೋರಿಸುತ್ತೆ, ಸಾಹಸನೂ ತೋರಿಸುತ್ತೆ. ಅರ್ಥ ಆಯ್ತಾ? ಮತ್ತು ಇದು ಸತ್ಯತೆ, ನಿಜಾನೂ ತೋರಿಸುತ್ತೆ, ಟ್ರುತ್ನೂ ತೋರಿಸುತ್ತೆ. ಮತ್ತು ಎಲ್ಲರೂ ವೆಕೇಷನ್ಗೆ ಹೋಗಿ ಅಂತಲೂ ತೋರಿಸುತ್ತೆ. ಇದು ಹಾಲಿಡೇಗೆ ಹೋಗಿ, ನಾವು ಸೂರ್ಯ ಅಂದರೆ ಸಮ್ಮರಲ್ಲೇ ಅಲ್ವಾ, ಸಮ್ಮರ್ ಹಾಲಿಡೇಸ್ ಅಂತ ಹೇಳಲ್ವಾ ನಾವು ಸ್ಕೂಲ್ಗಳಲ್ಲಿ. ಆ ಸಮ್ಮರ್ ಹಾಲಿಡೇಸ್ಗಳಲ್ಲಿ ಟ್ರಿಪ್ ಹೋಗ್ತೀವಿ, ಫ್ಯಾಮಿಲಿ ಜೊತೆ ವೆಕೇಷನ್ಸ್ಗೆ ಹೋಗ್ತೀವಿ, ಎಲ್ಲ ಕಡೆ ಹೋಗ್ತೀವಲ್ವ, ಅದನ್ನೇ ತೋರಿಸೋದು. ಇದು ಹಾಲಿಡೇ ರಜೆನೂ ತೋರಿಸುತ್ತೆ. ಇದು ನಿಮ್ಮ ಹತ್ರ ಇರೋ ಒಂದು ಒಳ್ಳೆ ಕ್ರಿಯೇಟಿವ್ ಎನರ್ಜಿನೂ ತೋರಿಸುತ್ತೆ. ಸೊ ನೀವು ಕ್ರಿಯೇಟಿವ್ ಆಗಿ ಏನರಲ್ಲಿ ತುಂಬ ಎಕ್ಸೆಲ್ ಆಗಿದೆ ಅದನ್ನು ಮಾಡಿ ಅಂತಲೂ ತೋರಿಸುತ್ತೆ. ಆಯಿತಾ? ಸೊ ಇದು ಬಂದ್ಬಿಟ್ಟು ಅಪ್ಪರಾಯ್ತು ಸೂರ್ಯ, ದ ಸನ್ ಕಾರ್ಡ್ದು ಅರ್ಥ. ಇವಾಗ ಈ ರಿವರ್ಸ್ ಸನ್ ಕಾರ್ಡ್ ಬಗ್ಗೆ ಅರ್ಥ ಮಾಡ್ಕೊತಾ ಬರೋಣ. ಈ ಸನ್ ಕಾರ್ಡ್ ಇಷ್ಟು ಬ್ರೈಟ್ ಪಾಸಿಟಿವ್ ಆಗಿರೋಂಥ ಕಾರ್ಡು, ಅದರಲ್ಲಿ ಏನೊಂದು ನ್ಯೂನ್ಯತೆನೇ ಇಲ್ಲ, ಆ ಥರ ಇರೋವಂಥ ಕಾರ್ಡು ಈ ಥರ ರಿವರ್ಸಲ್ಲಿ ಬಂದರೆ ನೀವೇನಂತ ಅರ್ಥ ಮಾಡ್ಕೋಬೇಕು, ಇದು ನೋ ಕಾರ್ಡ್ ಅಂತ ಅರ್ಥ ಮಾಡ್ಕೋಬೇಕು. ಯಾಕೆ ನೋ ಅಂತ ಅರ್ಥ ಮಾಡ್ಕೋಬೇಕಂತ ಅಂದರೆ ಇದು ಬಂದ್ಬಿಟ್ಟು ನಿಮ್ಮಲ್ಲಿ ಏನೋ ಒಂದು ನಿಮ್ಮ ಮೇಲೆ ನೀವು ಕಾನ್ಫಿಡೆನ್ಸ್ ಪಡ್ತಾ ಇಲ್ಲ, ನಿಮ್ಮನ್ನೇ ನೀವು ಡೌಟ್ ಪಡ್ತಾ ಇದ್ದೀರಾ, ಇಲ್ಲ ಅಂತ ನಿಮಗೇನೋ ಖುಷಿ ಆಗೋವಂತಹ ವಿಚಾರ ತುಂಬ ಡಿಲೇ ಆಗ್ತಾ ಇದೆ, ಇಲ್ಲ ನೀವು ಏನೇ ಒಂದು ಕೆಲಸದ ಬಗ್ಗೆ ಕೇಳಿದ್ರು ಈ ಕಾರ್ಡ್ ರಿವರ್ಸಲ್ಲಿ ಬಂದರೆ ನೀವು ಅರ್ಥ ಮಾಡ್ಕೋಬೇಕು ಅಲ್ಲಿ ಏನೋ ಡಿಲೇ ಇದೆ, ಒಂಥರ ಡಿವೈನೇ ನಿಮಗೇನೋ ಒಳ್ಳೇದು ಮಾಡೋಕ್ಕೆ ಡಿಲೇ ಮಾಡ್ತಾ ಇದೆ ಅಂತ ನೀವು ಅರ್ಥ ಮಾಡ್ಕೋಬೇಕು.
ಮತ್ತು ಇದು ಇನ್ನೊಂದೇನು ತೋರಿಸುತ್ತೆ ಅಂತಂದರೆ, ಒಂದು ಒಳ್ಳೆ ಈಗೋ ಇರೋದು ಓಕೆ, ಆದರೆ ಇದು ಒಂದು ಒಳ್ಳೆ ನಮ್ಮ ಮೇಲೆ ನಾವು ಒಂದು ರೆಸ್ಪೆಕ್ಟ್ ಇರೋದು ಬೇರೆ. ಬಟ್ ಅದು ಈಗೋ ಅಹಂ ಆಗಿಬಿಟ್ರೆ ಅದು ತಪ್ಪಾಗುತ್ತೆ. ಇದು ಬಂದ್ಬಿಟ್ಟು ನಿಮ್ಮಲ್ಲಿ ಏನೋ ಅಹಂ ಈಗೋ ಜಾಸ್ತಿ ಆಗಿದೆ ಅಂತಲೂ ತೋರಿಸುತ್ತೆ. ಇಲ್ಲ ನೀವು ಯಾರ ಬಗ್ಗೆ ಕೇಳ್ತಾ ಇದ್ರು ಅವರಲ್ಲಿ ತುಂಬ ಈಗೋ, ಅಹಂ, ನಾನು, ನಂದು, ನಾನೇ ಅನ್ನೋ ಒಂದು ಭಾವನೆ ಜಾಸ್ತಿ ಇದೆ ಅಂತ ತೋರಿಸುತ್ತೆ. ಮತ್ತು ನೀವು ಯಾವುದೇ ವ್ಯಕ್ತಿ ಬಗ್ಗೆ ಕೇಳ್ತಾ ಇದ್ರು ಅವರಲ್ಲಿ ತುಂಬ ಆ್ಯರೋಗೆನ್ಸ್, ಅಹಂಕಾರ ಜಾಸ್ತಿ ಇದೆ ಅಂತ ತೋರಿಸುತ್ತೆ. ಅರ್ಥ ಆಯ್ತಾ? ಮತ್ತು ಇದು ತುಂಬ ಅಂದರೆ ನೀವು ಒಂದು ಎಕ್ಸ್ಪೆಕ್ಟೇಷನ್ಗಿಂತ ಅಂದರೆ ಆ ಎಕ್ಸ್ಪೆಕ್ಟೇಷನ್ನು ನೆರವೇರಿಲ್ದಿರೋ ಅಂತಹ ಎಕ್ಸ್ಪೆಕ್ಟೇಷನ್ಸ್ನ ಇಟ್ಕೊಂಡಿದ್ದೀರಾ ಅಂತಲೂ ತೋರಿಸುತ್ತೆ. ಸ್ವಲ್ಪ ರಿಯಲಿಸ್ಟಿಕ್ ಆಗಿರೋ ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಳ್ಳಿ ಅಂತಲೂ ತೋರಿಸುತ್ತೆ ಇದು. ಇನ್ನೊಂದೇನಂತ ಅಂದರೆ, ಎಷ್ಟು ಖುಷಿ ಪಡಬೇಕೋ ಅದಕ್ಕಿಂತ ಜಾಸ್ತಿ ಖುಷಿ ಪಡ್ತಾ ಇದ್ದೀರಾ. ಅಂದರೆ ಒಂದು ಓವರ್ ಕಾನ್ಫಿಡೆನ್ಸ್ ಇದೆ. ಕಾನ್ಫಿಡೆನ್ಸ್ ಅಲ್ಲ, ಓವರ್ ಕಾನ್ಫಿಡೆನ್ಸ್ ಯಾವಾಗಲೂ ನಮ್ಮನ್ನು ತಪ್ಪು ದಾರಿಯಲ್ಲೇ ಕರ್ಕೊಂಡು ಹೋಗುತ್ತೆ. ಕಾನ್ಫಿಡೆನ್ಸ್ ನಮ್ಗೆ ಯಾವಾಗಲೂ ಹೆಲ್ದಿ ದಾರಿಯಲ್ಲಿ ಕರ್ಕೊಂಡು ಹೋಗುತ್ತೆ. ಇಲ್ಲಿ ಓವರ್ ಕಾನ್ಫಿಡೆನ್ಸ್ ಎಲ್ಲ ಒಂಥರ ಓವರಾಗಿ ತೋರಿಸ್ತಾ ಇದೆ. ಅರ್ಥ ಆಯ್ತು? ಅದು ಮಾಡಬೇಡಿ ಅಂತ ತೋರಿಸುತ್ತೆ. ಇಲ್ಲ ಅಂತಂದರೆ ಇನ್ ಟರ್ಮ್ಸ್ ಆಫ್ ಪ್ರೆಗ್ನೆನ್ಸಿದು ಕೇಳಿದರೆ, ಆ್ಯಕ್ಚುಲಿ ಅಪ್ರೈಟ್ ಸನ್ ಕಾರ್ಡ್ ಬಂದರೆ ನೀವು ಪ್ರೆಗ್ನೆನ್ಸಿನೂ ತೋರಿಸುತ್ತೆ, ಪ್ರೆಗ್ನೆಂಟ್ ಆಗೋ ಚಾನ್ಸಸ್ಸು ಇದೆ ಅಂತಲೂ ತೋರಿಸುತ್ತೆ. ಯಾಕಂದರೆ ಒಂದು ಮಗು ಇದೆ. ಇದು ರಿವರ್ಸಲ್ಲಿ ಬಂದಿರೋದ್ರಿಂದ ಒಂದು ಪ್ರೆಗ್ನೆನ್ಸಿ ಫೇಲ್ ಆಗೋ ಚಾನ್ಸಸ್ ಇರುತ್ತೆ. ತುಂಬ ಹುಷಾರಾಗಿರಿ ಅಂತಲೂ ಇದು ಗೈಡೆನ್ಸ್ ಕೊಡುತ್ತೆ. ಮತ್ತು ಇದು ಅಷ್ಟೊಂದು ಖುಷಿಯಾದ ಅಂಥ ಸೈನ್ ಅಲ್ಲ. ಸನ್ ಕಾರ್ಡ್ ರಿವರ್ಸಲ್ಲಿ ಬಂದರೆ ಇದು ತುಂಬ ದುಃಖ ಕೊಡೋ ಅಂಥದ್ದು. ಅಂದರೆ ಇದು ಒಂದು ತುಂಬ ಡಿಲೇಸ್, ಎಲ್ಲ ಅಡಚಣೆಗಳು ಬರೋದು, ಆ ಥರ ಒಂದು ಸೈನ್ಸ್ನ ತೋರಿಸುತ್ತೆ. ಅರ್ಥ ಆಯ್ತಾ? ಸೊ ಇಲ್ಲಾಂದರೆ ನೀವು ಏನೋ ಒಂದು ಬದಲಾವಣೆಗೆ ಒಂಥರ ತಡೀತಾ ಇದ್ದೀರಾ ಅಂತಲೂ ತೋರಿಸುತ್ತೆ. ಅರ್ಥ ಆಯ್ತಾ? ಸೊ ಇದು ಬಂದ್ಬಿಟ್ಟು ರಿವರ್ಸ್ದು ಸನ್ ಕಾರ್ಡು ಅರ್ಥ. ಸೊ ನಿಮಗೆ ನಾನು ಹೇಳೋಂಥ ಅಪ್ರೈಟ್ ಮತ್ತು ರಿವರ್ಸ್ ಸನ್ ಕಾರ್ಡು ಅರ್ಥ ಹೇಳೋಂಥ ರೀತಿ ಇಷ್ಟ ಆಗಿದ್ದರೆ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಮೇಲೆ ಒತ್ತಿ. ಸೊ ಮತ್ತಷ್ಟು ನಿಮ್ಗೆ ಈ ಥರ ವೀಡಿಯೋ ಮೇಲೆ ನೋಟಿಫಿಕೇಷನ್ಸ್ ಬರ್ತಾ ಇರುತ್ತೆ. ಈ ವಿಡಿಯೋಸ್ನ ಬೇರೆಯವ್ರಿಗೂ ಶೇರ್ ಮಾಡಿ. ಸೊ ನಾವು ಎಲ್ಲರ ಜೊತೆಗೆ ಸೇರಿ ಟ್ಯಾರೋ ರೀಡಿಂಗ್ನ ಕಲಿತಾ ಬರೋಣ. ಸೊ ಮುಂದಿನ ವೀಡಿಯೋಲಿ ಸಿಗುವ. ಹರೇ ಕೃಷ್ಣ, ರಾಧೆ ರಾಧೆ. ಎಲ್ಲರಿಗೂ ಒಳ್ಳೆಯದಾಗಲಿ.